ಈಗ ರಾಮ ಮಂದಿರ ಆಗತ್ತೆ ನೋಡಿ. ರಾಮ ನಮ್ಮ ದೇಶದ ಸಂಸ್ಕೃತಿ ಎಲ್ಲದರ ರಾಯಭಾರಿ. ನಮಗೆ ರಾಮನ ಕಥೆ ಸಿಗೋದು ಭಾರತದಲ್ಲಿ. ಎಲ್ಲ ದೇಶಗಳು ಕೂಡ ಅವರವರ ಒಂದು ರಾಯಭಾರಿಗಳ, ಅಂದರೆ ಯಾರೇ ಆಗಿರಲಿ. ಈಗ ಅಮೇರಿಕ ತಗೊಳ್ಳಿ, ಜಾರ್ಜ್ ವಾಷಿಂಗ್ಟನ್ ಅವ್ರದ್ದು ನೋಟು ಇರುತ್ತೆ, ಮಹಾತ್ಮ ಗಾಂಧಿಂದ ಇಟ್ಟಿರ್ತೀವಿ. ಅದೇ ಥರ ಪೌರಾಣಿಕವಾಗಿ ನಮಗೆ ರಾಮ ಯಾವ ಥರ ರಾಯಭಾರಿ. ಯಾಕಂದರೆ ಯಾವುದೇ ಮನುಷ್ಯನನ್ನು ತಗೊಳ್ಳಿ ಭಾರತದಲ್ಲಿ, ಆತನ ಬಾಯಲ್ಲಿ ರಾಮ ನಲಿದಾಡ್ತಾನೆ. ರಾಮನನ್ನು ನೋಡಿದ್ದಾನ, ರಾಮಕಥೆ ಕೇಳಿದ್ದಾನೋ, ಬಿದ್ದಾಗ ಒಂದು ಮಗು ಬಿದ್ದಾಗ ತಾಯಿ ರಾಮ 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 ಅಂತ ಹೇಳೋದು. ಅದು ಏನಾದರೂ ಒಂದು ರಾಮ 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 ಅಂತ ಹೇಳ್ತೀವಿ, ಅಯ್ಯೋ ರಾಮ ಅಂತೀವಿ. ದೇವೇಗೌಡರು ಪದೇ ಪದೇ ಅಯ್ಯೋ ರಾಮ ಅಂತ ಹೇಳ್ತಾ ಇರ್ತಾರೆ. ಈಗ ರಾಮ ನಮ್ಮ ರಾಮ ಅಂತ ಶುರುವಾಗಿದೆ. BJPಯವರು ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರಲ್ಲ, ಪೇಟೆಂಟ್ ತಗೊಂಡ್ಬಿಟ್ಟಿದ್ದಾರೆ BJPಯವರು, ರಾಮ BJP ಇದು ಅಂತೇಳಿ. ಈಗ ಕಾಂಗ್ರೆಸ್ ಇಲ್ಲ, ರಾಮ ನಮ್ಮ ರಾಮ ಅಂತೇಳಿ ಇವರು ಪೇಟೆಂಟ್ ತಗೊಳ್ಳುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಏನದು? ಕಾಂಗ್ರೆಸ್ನ ರಾಮ ರಾಜಕೀಯ. ಕಾಂಗ್ರೆಸ್ಸಿಗೆ ಹೇಳ್ತಾ ಇದೆ, ಕಾಂಗ್ರೆಸ್ ಆಡಳಿತದಲ್ಲಿ ಹಳ್ಳಿಗಳಲ್ಲಿ ರಾಮದೇಗುಲ ನಿರ್ಮಾಣ ಮಾಡಿದ್ದು ಯಾವ ಕಾಲದಲ್ಲಿ? ನಮ್ಮ ಕಾಲದಲ್ಲಿ. ಹಾಗಾಗಿ ರಾಮ ನಮ್ಮವನು. ರಾಮರಾಜ್ಯದ ಕನಸು ಕಂಡದ್ದು ಯಾರು? ಮಹಾತ್ಮ ಗಾಂಧಿ. ಅವರು ಕಾಂಗ್ರೆಸ್ನ ಅಧಿನಾಯಕರಾಗಿದ್ದರು. ಹಾಗಾಗಿ ರಾಮ ಯಾರು? ನಮ್ಮ ರಾಮ. ನಾಥುರಾಮ್ ಗೋಡ್ಸೆ ಹಾರಿಸಿದ ಗುಂಡಿಗೆ ಮಹಾತ್ಮ ಗಾಂಧೀಜಿ ಹುತಾತ್ಮರಾಗ್ತಾರಲ್ಲ, ಆಗ ಗಾಂಧೀಜಿಯವರ ಬಾಯಿಂದ ಕೊನೆ ಮಾತು ಏನು? ಹೇ ರಾಮ್. ಅಂದರೆ ಕಾಂಗ್ರೆಸ್ನ ಅಧಿನಾಯಕ, ನಾವು ರಾಮನ ಭಕ್ತರು. ಆಗ BJP ಕೂಡ ಹುಟ್ಟಿರಲಿಲ್ಲ. ಇದು ಕಾಂಗ್ರೆಸ್ ಮಾಡಿರುವಂಥ ಟ್ವೀಟ್. ಇದು 1985-86 ರಾಮನ ಪೂಜೆಗೆ ಅವಕಾಶ ನೀಡಿದ್ದು ಯಾರು? ರಾಜೀವ್ ಗಾಂಧಿ. ಏನು ನಮ್ಮ ರಾಮ ಅಲ್ಲ ಅಂತೀರಿ? ನಿಮ್ಮ ರಾಮ ಮಾತ್ರನಾ? ಕಾಂಗ್ರೆಸ್ನ ಟ್ವೀಟು. 1989 VHP ರಾಮ ಮಂದಿರ ಶಿಲಾನ್ಯಾಸಕ್ಕೆ ಅವಕಾಶ ನೀಡಿದ್ದು ಯಾರು? ರಾಜೀವ್ ಗಾಂಧಿ. ರಾಮ ನಿಮ್ದಾ? ನಮ್ದಲ್ವಾ? ರಾಜೀವ್ ಗಾಂಧಿ ಮೊದಲ ಹೆಜ್ಜೆ ಇಡದಿದ್ರೆ BJPಗೆ ರಾಮ ನೆನಪಾಗ್ತಾ ಇದ್ನಾ? ಇಲ್ಲ. ದೂರದರ್ಶನದಲ್ಲಿ ರಾಮಾಯಣ ಸೀರಿಯಲ್ ಪ್ರಸಾರ ಮಾಡಿದ್ದು ಯಾರ ಕಾಲದಲ್ಲಿ? ನಮ್ಮ ಕಾಲದಲ್ಲಿ. ಇದನ್ನು DK ಶಿವಕುಮಾರ್ ಕೂಡ ಹೇಳಿದ್ದಾರೆ. ಮನೆಗೂ ರಾಮನನ್ನು ಕಣ್ತುಂಬಿಕೊಳ್ಳುವಂತೆ ಮಾಡಿದ್ದು ಯಾರು? ನಾವು ಮೊದಲಿಂದಲೂ ಆತನ ಆದರ್ಶ ಪಾಲಿಸ್ತಾ ಬಂದಿದೆ ಅಂಥೇಳಿ ಅವರು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಒಂದು ಏನು ಅರ್ಥ ಆಗುತ್ತೆ ಅಂದರೆ, ಈ ರಾಮ ವಿಚಾರ ಈ ಬಾರಿಯ ರಾಜಕೀಯದಲ್ಲಿ ಖಂಡಿತವಾಗಲೂ ಪ್ರಮುಖ ಪಾತ್ರ ವಹಿಸುತ್ತೆ. ಆಂತರಿಕವಾಗಿ ಕಾಂಗ್ರೆಸ್ಗೆ ಕೂಡ ಅರ್ಥ ಆಗ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ BJPಗೆ ರಾಜಕೀಯ ಲಾಭವನ್ನು ತಂದು ಕೊಡಬಹುದು ಅಂತೇಳಿ. BJP ಇದನ್ನು ಹೇಳಿದಾಗ, ಕಾಂಗ್ರೆಸ್ ಅವರು ಈ ಥರ ಹೇಳ್ತಾ ಇದ್ರು ಅಂತ ಹೇಳಿದಾಗ BJP ಅವರು ಮಾಡುವಂಥ ಆರೋಪ ಏನು ಅಂತಂದರೆ, ನೀವು ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದಿರಿ, ರಾಮ ಇಲ್ಲವೇ ಇಲ್ಲ, ರಾಮ ಕಾಲ್ಪನಿಕ, ರಾಮ ಸೇತು ಕಾಲ್ಪನಿಕ, ಅದನ್ನು ರಾಮ ಸೇತುವನ್ನು ಒಡೆಯುವಂಥ ಪ್ರಯತ್ನ ಮಾಡಿದರೆ. ಹೌದು, ಒಡೆಯುವಂಥ ಪ್ರಯತ್ನಗಳಾಯಿತು. ಯಾಕಂದರೆ ನಮಗೆ ಶ್ರೀಲಂಕಾ ಸುತ್ತಾಡ್ಕೊಂಡು ಬರಲಿಕ್ಕೆ ಭಾಳ ದೊಡ್ಡ ದೂರ ಆಗುತ್ತೆ ಅಂತೇಳಿ ಒಡೆಯುವಂಥ ಪ್ರಯತ್ನಗಳಾಯಿತು. ಆದರೆ ಆ ಸಂದರ್ಭದಲ್ಲಿ ಅಚಾನಕ್ಕಾಗಿ ಆ ಹೊಡೆಯೋಕ್ಕೆ, ಅಂದರೆ ಕಟ್ ಮಾಡೋಕ್ಕೆ ಬಂದಂತಹ ಮಿಷನ್ ಹಾಳಾಗೋಯ್ತು. ಅದರ ಬಗ್ಗೆ ನಾಳೆ ಸ್ಟೋರಿ ಹೇಳ್ತೀನಿ. ಕಟ್ ಮಾಡೋಕ್ಕೆ ಬಂದ ಮಿಷನ್ ಹಾಳಾಗುತ್ತೆ. ಅದು ಅದೇ ಥರ ನಿಂತೋಗಿದೆ UPA ಗೌರ್ಮೆಂಟ್ ಸಂದರ್ಭದಲ್ಲಿ. ಓಕೆ, ಇನ್ನು ಈ ರಾಮ ಮಂದಿರಕ್ಕಾಗಿ 500 ವರ್ಷಗಳ ಹೋರಾಟ ಅಂತ ನಾವು ಹೇಳ್ತಾ ಇದೀವಲ್ಲ, ಏನು 500 ವರ್ಷಗಳ ಹೋರಾಟ? ಇತ್ತೀಚಿನ ದಿನಮಾನಗಳಲ್ಲಿ ನಿಮಗೆಲ್ಲ ಗೊತ್ತಿರೋದೇನು? 1992ರಲ್ಲಿ ಆದಂತಹ ಅಡ್ವಾಣಿಯವರ ಪಾದಯಾತ್ರೆ, ರಥಯಾತ್ರೆ ಬಿಟ್ಟರೆ ಬೇರೆ ಯಾವುದೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ 76 ಹೋರಾಟಗಳಾಯ್ತಂತೆ. 76 ಹೋರಾಟಗಳು, 76 ಬೇರೆ ಬೇರೆ ಆಳ್ವಿಕೆಯ ಸಂದರ್ಭದಲ್ಲಿ ಎಂತೆಂಥ ಹೋರಾಟಗಳಾಯಿತು. ಬಾಬರನ ಸಂದರ್ಭದಲ್ಲಿ ಮೀರ್ಬಾಕಿಯಿಂದಾಗಿ, ಸೇನಾಧಿಕಾರಿ ಮೀರ್ಬಾಕಿ ಈ ರಾಮ ಮಂದಿರವನ್ನು ಉರುಳಿಸಿ ಅಲ್ಲಿ ಬಾಬರಿ ಮಸೀದಿ ಕಟ್ಟಿದ್ದ ಅನ್ನುವಂಥದ್ದು ಆರೋಪ. ಬಾಬರನ ಆಳ್ವಿಕೆಯಲ್ಲಿ 4 ಯುದ್ಧ ಎದುರಾಗತ್ತಂತೆ. 4 ಯುದ್ಧ ಬಾಬರ ಆ ಸಂದರ್ಭದಲ್ಲೇ 4 ಯುದ್ಧ. ಇನ್ನು ಹುಮಾಯೂನ್ ಆತನ ಮಗನ ಸಂದರ್ಭದಲ್ಲಿ 10 ಯುದ್ಧಗಳಾಗತ್ತೆ. ಆ ನಂತರ ಬಂದಂಥ ಅಕ್ಬರ್, ಆತನ ಸಂದರ್ಭದಲ್ಲಿ ರಾಮ ಮಂದಿರಕ್ಕಾಗಿ 20 ಯುದ್ಧಗಳಾಗತ್ತೆ. ಆ ನಂತರ ಬಂದ ಔರಂಗಜೇಬ, ಆತನ ಕಾಲದಲ್ಲಿ 30 ಯುದ್ಧಗಳಾಗತ್ತೆ. ಆ ನಂತರ ಬಂದಂತಹ ನವಾಬ ಶಹಾದತ್ ಅಲಿ ಕಾಲದಲ್ಲಿ 5 ಯುದ್ಧಗಳಾಗತ್ತೆ. ಅದಾದ ನಂತರ ಬಂದಂಥ ನಸೀರುದ್ದೀನ್ ಹೈದನ್, ಆತನ ಕಾಲದಲ್ಲಿ 3 ಯುದ್ಧಗಳು ರಾಮ ಮಂದಿರಕ್ಕೆ. ವಾಜಿದ್ ಅಲಿ ಕಾಲದಲ್ಲಿ 2 ಯುದ್ಧಗಳು, ಬ್ರಿಟಿಷ್ ಅವಧಿಯಲ್ಲಿ 2 ಯುದ್ಧಗಳು. ಆ 500 ವರ್ಷಗಳ ಇತಿಹಾಸದಲ್ಲಿ ಪ್ರಾಣಾರ್ಪಣೆ ಮಾಡಿದವರು ಎಷ್ಟು ಗೊತ್ತಾ? 2 ಲಕ್ಷ ಹಿಂದೂ ಕಾರ್ಯಕರ್ತರು. 2 ಲಕ್ಷ ಹಿಂದೂ ಕಾರ್ಯಕರ್ತರು. ನಾನು ನಾಳಿನ ರಾಮ ಎಪಿಸೋಡ್ನಲ್ಲಿ ಆ ರಾಮ ಸೇತು ವಿಚಾರವನ್ನು ಖಂಡಿತವಾಗಲೂ ನಿಮ್ಮ ಮುಂದೆ ತರ್ತೀನಿ.